ಸೊ ಫೈನಲಾಗಿ ಗಾಡಿ ಲೋಡಿಗೆ ಹಾಕಿದ್ರಿ. ಗಾಡಿ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಇನ್ನೇನು ಒಂದು ತಾಸ್ನಾಗ ಲೋಡ್ ಆಗಿಬಿಡ್ತೈತಿ. ಅವರು ಅಮಲ್ರಿ 4-5 ಮಂದಿ ಬರ. ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಧನ್ವೀರ್ ಟ್ರಕ್ಕಿಂಗ್. ಜಸ್ಟ್ ಆಫೀಸ್ನಾಗ ಫೋನ್ ಮಾಡಿ ಎಬ್ಸಿದ್ದಾರೆ. ಈಗ ಇವತ್ತು 3ನೇ ದಿನ ಇಲ್ಲಿ ಕೂತ್ಕೊಳ್ಳಿ ತಮಿಳ್ನಾಡಿನಾಗ. ಕರೆಕ್ಟ್ ಫೋನ್ ಮಾಡಿದ ಆಫೀಸಿಗೆ ಬರೋಣ, ಮಲಪ್ಪುರಂ ರೋಡ್ ಐತಂತಂದ. ಇಲ್ಲೇ ಒಳಗೆ ಹೋಗ್ಬೇಕು ಒಂದು ಆಫೀಸಿಗೆ. ಅದೇ ನಾನು ಹಿಂದಿರೋದು ಬೆಳಗಾವ್ ಗಾಡಿ ಅಂತ ಬೇರೆ ನನ್ನ ಗಾಡಿ ಆದರೆ ಹಿಂದೈತಿ. ಆಫೀಸ್ಗೆ ಹೋದ್ಮೇಲೆ ಗೊತ್ತು ಏನೈತಿ ಲೋಡಿಂಗ್ ಏನಿಲ್ಲ ಅಂತೇಳಿ. ಉಪ್ಪು ಲೋಡ್ ಮಾಡ್ತಾನೆ, ಮೆಕ್ಕೆಜೋಳ ಲೋಡ್ ಮಾಡ್ತಾನೆ ಗೊತ್ತಾಗ್ತೈತಿ. ರೋಡ್ ದಾಟ್ಬೇಕಂದ್ರೆ ಇನ್ನು ಮುಂದೆ ನೋಡ್ಬೇಕು. ಇವ್ರು ಗಾಡಿಯರಂತೂ ನಿಗರಂಗಿಲ್ಲ. ಬೆಳಗ್ಗೆನ ಮೀನ ಮಾರೋದಂತಾರೆ, ಚಿಕನ್ ಮಾರೋದಂತಾರೆ. ಇಲ್ಲ ಹಿಂಗಿರ್ತೈತಿ ತಮಿಳ್ನಾಡು. ಹೆಂಗೈತಿ ತಮಿಳ್ನಾಡು ಬಿಸಿಲು ನೋಡ್ರಿ ಹೆಂಗೈತಿ. ಬೆಳಗ್ಗೆ 8ಕ್ಕನ ಮೀನು ಮಾರಕ್ಕಂತಾರೆ. ಇದು ಈ ಸೇಂದಿ ಅಂಗಡಿ ಇದೆ. ಇಲ್ಲಿ ಒಂದು ಇದರ ನೋಡ್ರಿ ಆಫೀಸ್ ನಮ್ದು. ಅವನ ಆಫೀಸ್ನಾಗ ಇವರು ವಿಡಿಯೋ ಮಾಡ್ಬೇಕಾದ್ರೆ ಆಫೀಸ್ನಾಗ ಕುಂತ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತೀರಿ. ಮೊಬೈಲ್ ಸ್ವಿಚ್ ಆಫ್ ಆದ ಅಲ್ಲೇ ಒಂದು ಬೇರೆ ಚಾರ್ಜರ್ ಇತ್ತು, ಅದಕ್ಕೆ ಹಾಕಿದೆ. ಚಾರ್ಜ್ ಆಗಲಿಲ್ಲ ನನ್ನ ಫೋನೇ. ಮತ್ತು ನಾನು ನಾಷ್ಟಾನು ಮಾಡಿದ್ದಿಲ್ಲ. ಹೆಂಗಿದ್ರು ನಾಷ್ಟ ಅದು ಬಾಡಿ ಬಂದ್ರೆ ಅಂತಂತೇಳಿ ಮತ್ತೆ ಗಾಡಿ ಕಡೆ ವಾಪಸ್ ಬಂದೆ. ಗಾಡಿ ಕಡೆ ಬಂದು ಒಂದು 10 ನಿಮಿಷ ಚಾರ್ಜ್ ಇಟ್ಟೆ. 10% ಚಾರ್ಜ್ ಆಯ್ತು. ನಾಷ್ಟ ಮಾಡಿ ಆಫೀಸ್ ಕಡೆ ವಾಪಸ್ ಹೋದ್ರೆ ಆಗ್ತದೆ. ನಾಷ್ಟ ಮಾಡ್ಬೇಕಂತೇಳಿ ಹೊಂಟೇನ್ರಿ ಈಗ. ಸರಿ, ಇಲ್ಲಿ ಒಂದು ಹೋಟೆಲಿಗೆ ಬಂದ್ರೆ ನಾವೊಂದು ಅಬ್ದುಲ್ ಕಲಾಂ ನಾವು ಮಾಡ್ರಿ. ಇನ್ನೂ ಕೊಡೋಲ್ಲ, ಯಾವಾಗ ಕೊಡ್ತಾನೆ ನೋಡ. ಬಂತ್ರಿ ನಮ್ದು ಆರ್ಡ್ರ್ ಬಂತು. ಸಾಂಬಾರು ಚಟ್ನಿ ಪೋಡ. ಇದು ನಾಷ್ಟ ಮಾಡಿ ಬಂದ್ಮೇಲೆ ಒಂದು ಗ್ರೀನ್ ಟೀ ತೊಗೊಂಡು ಕುಡಿದೆ. ಇಲ್ಲೇ ಒಂದು ದಾರಾಗಿತ್ತು, ಚಲೋ ಗೊತ್ತು. ಗ್ರೀನ್ ಟೀ ಕುಡಿದು ಲೋಡ್ ಸಿಗ್ತದೆ. ಲೋಡ್ ಏನಪ್ಪ ಅಂದ್ರೆ ಗೊಂಜಾಳ ಲೋಡಿಂಗ್ ಕ್ಯಾಲಿಕಟ್ಟಿಗೆ ಇಲ್ಲಿದೆ ತೂತ್ಕುಡಿಯಾಗಿತ್ತ. ಹಂಗೆ ಆಫೀಸ್ನಾಗಿದ್ದ ಲೋಡ್ ಕನ್ಫರ್ಮ್ ಮಾಡ್ಕೊಂಡು ಇಲ್ಲೇ ದಾರಾಗ ಬರ್ತಾ ಇಲ್ಲಿ ಹವಾ ಚೆಕ್ ಮಾಡ್ಸೋಣ ಅಂತ ನಿಂತ್ಕೊಂಡೆ. ಮುಂದೊಂದು ಟೇಲರ್ ಗಾಡಿ ಚೆಕ್ ಮಾಡಕತ್ತಿದ್ದ. ಅದಾಗಿಂದ ಏರ್ ಚೆಕ್ ಮಾಡ್ತೀನಿ ನಾನು ಅಂತಂದು ಅದಕ್ಕೆ ಇಲ್ಲೇ ನಿಂತೇನೆ. ಮತ್ತೇನಿಲ್ಲ, ಈಗ ಏರ್ ಗೀರ್ ಚೆಕ್ ಮಾಡ್ಕೊಂಡು ಗ್ರೀಸ್ ಮಾಡಿಸಿಲ್ಲ ಗಾಡಿಗೆ. ಗ್ರೀಸ್ ಮಾಡಿಸ್ಕೊಂಡು ಇಲ್ಲೇ ಮುಂದೆ ಒಂದು 2 ಕಿಲೋಮೀಟ್ರ್ ಹೋದ್ರೆ ಗುಡೋನ್ ಐತಿ. ಗುಡೋನ್ಗೆ ಹೋಗಿ ಗಾಡಿ ಹಚ್ಚಿ ಲೋಡ್ ಹಾಕೈತಿ. ನನ್ನ ಜೊತೆ ಒಂದು ಕೇರಳ ಗಾಡಿನೂ ಬಂದೈತಿ. ಕೇರಳ ಗಾಡಿಯಲ್ಲಿ ಹಿಂಗೈತಿ ನೋಡ್ರಿ, ಬೆಂಚ್ ಗಾಡಿ. ಕೇರಳ ಗಾಡಿ ಕಳ್ಸೋಣ. ಇವರು ನಮ್ಮ ಗೈಡ್ ಇವ್ರು ಅದಾರ. ಹೆಂಗದ ನೋಡ್ರಿ, ಆತ ಗೈಡಿವ ದಾರಿ ತೋರ್ಸಕ್ಕ ಬಂದು ಗಾಡಿ ಲೋಡ್ ಮಾಡಿಸಿ ಹಗ್ಗ ತಡ್ಪಲ್ ಹಾಕೋ ಮಟ್ಟ ಜೊತೆಗಿರ್ತಾನೆ ಅವನ ಊಟ. ಅವ್ನಿಗೆ 700 ರೂಪಾಯಿ ಕೊಡ್ಬೇಕು. ಅವಾಗ ಗ್ರೀಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಕಾಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲಿ ಒಳಗೆ ಬಂದ್ವಿ. ಇಲ್ಲಿ ಒಳಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲೇ ಸೈಡಿಗೆ ಹಾಕ್ಸ್ಯಾರ ಗಾಡಿನ. ಗಾಡಿ ಇಲ್ಲಿ ಸೈಡಿಗೆ ಹಾಕ್ಸ್ಯಾರ. ಇಲ್ಲೇ ನಿಂತೀವಿ. ಹಿಂದೆ ಅದು ಕೇರಳ ಗಾಡಿನ ನನ್ನ ಹಿಂದೆ ಬಂದು ನಿಂತೈತಿ. ನಮ್ಮ ಗೈಡ್ ಅಲ್ಲಿ ಹೊರಗೆ ಗೇಟ್ನೇ ನಿಂತಾನ್ರಿ. ಒಳಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಅವ್ರು ಎತ್ತಾಗ ಹೇಳ್ತಾರೆ ಒಳಗೆ ಹೋಗಿ ಗುಡೋನ್ ಹಚ್ಚೋದು ಗಾಡಿನ. ನಾವು ಎಷ್ಟು ನಂಬರ್ ಗುಡೋನ್ ಹಚ್ತಾರೆ ಅಂತೇಳಿ ನೋಡೋಣ ಬರ್ರಿ. ಯಾವ ಗುಡೋನ್ ಹಾಕಿ ಲೋಡ್ ಮಾಡ್ತಾರೆ. ಇನ್ನೂ ಲೇಬರ್ಸ್ ಬಂದಾರ ಇಲ್ಲ ಏನೂ ಗೊತ್ತಿಲ್ಲ. ಈಗ ಅಲ್ಲೇ ಟೈಮ್ 1 ಗಂಟೆ ಆಯ್ತು. ಎಲ್ಲ ಅಲ್ಲಿ ಹವಾ ಗ್ರೀಸ್ ಮಾಡ್ಸಕ್ಕೂ ಲೇಟ್ ಆಗಿಬಿಡ್ತೀರಿ. ಅವಾಗ ಲೇಟ್ ಮಾಡಿಬಿಟ್ಟ, ಹಿಂಗಾಗಿ ಲೇಟ್ ಆಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಲೋಡ್ ಆಗಿಬಿಟ್ರು ಏನೋ ಗಾಡಿ. ಇಲ್ಲೆಲ್ಲ ಇಲ್ಲಿ ಕಟ್ಟಿಗೆ ಲೋಡ್ ಐತಿ. ನಮ್ಮ ಗುಡಾನ ಒಳಗಿರ್ಬೇಕದು. ಹಿಂಗೆ ಸ್ಟ್ರೈಟ್ ಹೋದ್ರೆ ನಮ್ಮ ಗೈಡ್ ಅಲ್ಲಿ ಹಿಂದೆ ಗೇಟ್ನಾಗ ಕೇಳಕತ್ತಾನ ಎಲ್ಲಿ ಯಾವ ಗುಡೋನ್ಗೆ ಹಾಕಿಸ್ತಾನೆ ಇನ್ನೂ ಗೊತ್ತಿಲ್ಲ. ಅವ ಎಲ್ಲ ಕೇಳ್ಕೊಂಬರ್ತಲೇನ ಹಿಂದೆ ತಳಗನ ಹಾಳಿ ಹಾಸ್ಬೇಕು, ಒಂದು ಪ್ಲಾಸ್ಟಿಕ್ ಹಾಳಿನ. ಇಲ್ಲಾಂದ್ರೆ ಕರ್ಗೆ ಹಾಕೋತಿ ಇಲ್ಲ ಮತ್ತೆ ಖಾಲಿ ಮಾಡೋದು ಕಿರಿಕಿರಿ ಮಾಡ್ತಾರೆ. ಅವ ಬರುತ್ತಲೇನ ಹಿಂದೆ ಒಂದು ಸ್ವಲ್ಪ ಹಾಳಿಗೆ ಹಾಸ್ಕೊಂಡು ರೆಡಿ ಮಾಡ್ಕೊಂಬಿಡೋದು ನಾವು. ತಡ್ಕೊಲೆಲ್ಲ ಹಾಕ್ಬೇಕಂದ್ರೆ ನಮ್ಮ ಮಾತ್ರ ಬಂದಾಗ್ಬಿಟ್ಟ ಗಾಡಿ ಒಳಗೆ ಹೊಡಿ ಅಂತಂದು. ಅಲ್ಲೇ ಒಳಗೆ ಹೋದ್ಮೇಲೆ ತಾಡ್ರಿ ಹಾಳಿ ಹಾಸಿದ್ರ ಅಂತಂದು ಹೊಂಟಿವಿ ನೋಡ್ರಿ. ಇದು ಒಳಗೆ ಇಲ್ಲಿಂದ ಎಷ್ಟು ದೂರ ಕಟ್ಟಿ ಗೊತ್ತಿಲ್ಲ. ಇದು ಒಳಗೆ
ಲೋಡಿಂಗ್ ಪಾಯಿಂಟ್ ಎಲ್ಲಿ ಒಳಗೈತಿ, ಕಾಟ ನೋಡಿದ್ರೆ ಹೊರಗೈತಿ ಪೂರ. ಇವರ ನೋಡಿರಿ ನಮ್ಮ ಗೈಡ್. ಪಾಪ ವಯಸ್ಸಾದ್ರೂ ಇನ್ನೂ ಕೆಲಸ ಮಾಡ್ಬೇಕು ಅನ್ನೋದೈತೆ. ವಯಸ್ಸು ಭಾಳ ಆದ್ರೂ ಇನ್ನೂ ಕೆಲಸ ಮಾಡೋಕ್ಕಲ್ಲ. ನಾವು ವಯಸ್ಸಿನವರ ಈ ಬಿಸಿಲ ಕೆಲಸ ಮಾಡೋಕ್ಕಾಗಂಗಿಲ್ಲ ನಮ್ಮ ಕಡೆ. ಎಲ್ಲ ಗೌರ್ಮೆಂಟಿಂದ ಇರ್ಬೇಕಿದೆ. ಪ್ರೈವೇಟ್ನಾಗ ಅಂತರೂ ಇಷ್ಟ ಹಾಕೊಂಡ ಕಟ್ಟಿಗೆ ಇಷ್ಟ ಹಾಕಿ ಮಾಡೋಕ್ಕಾಗಂಗಿಲ್ಲ. ಅವನ ಹತ್ರ ಬಂದೆ ನೋಡ್ರಿ, ಇದೇ ಬಿಡೋನೆ. ಇಲ್ಲೇ ಲೋಡ್ ಮಾಡ್ತಾರೆ ಒಳಗೆ. ಲೇಬರ್ಸ್ ಅಂತೂ ಇನ್ನೂ ಯಾರು ಕೇಳುವಲ್ರಿ, ಯಾರು ಕಾಣನೂ ಅಲ್ರಿ. ಅಲ್ಲಿ ಚೀಲ್ ಕಾಣ್ತಾವ ನೋಡ್ರಿ ಒಳಗೆ. ಪೂರ ಗೊಂಜಾಳ ನೆಟ್ಟಿದೆ. ಇದನ್ನ ಲೋಡ್ ಮಾಡ್ಬೇಕೀಗ. ಇದು ನನ್ನ ಗಾಡಿ, ಇದು ಕೇರಳ ಗಾಡಿ. ಇದು ನನ್ನ ಜೊತೆನ ಬಂದೈತಿ. ಎರಡು ಒಂದೇ ಕಡೆ ಖಾಲಿ ಹಾಕೋ ಕೇರಳದಾಗ. ಕೇರಳ ಬಿಡಿಸಿಗೆ ಹೋಗ್ಕತ್ತಿದೆ ಮಾಲ. ನಮ್ಮ ಅದು ನೆಳಿ ಕುಂತಲ್ಲಿ ಗೈಡ್ ನೋಡ್ರಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರಲ್ಲ ಈ ವರ್ಷ. ನೋಡ್ಬೇಕಿನ್ನ ಊಟ ಗೀಟ ಆದ್ಮ್ಯಾಗ ಬರ್ತಾರೆ ಏನ. ಬಂದ ಮ್ಯಾಗ ಲೋಡಿಗೆ ಹಾಕೋಣ ಗಾಡಿನ. ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ ಇನ್ನು. ಗಾಡಿ ಕೇಳೋದು ಟೈಮಿಂಗ್ ಮಾಲ್ ಹೊಡ್ಯಕ್ಕೆ ಇದು ಒಳ್ಳೆ ಗಾಡಿ. ಇದು AC ಕ್ಯಾಬಿನ್, ಜಾಸ್ತಿ ಕಿರಿಕಿರಿ ಬರೋಂಗಿಲ್ಲ. ಇದೆಲ್ಲ ಇದು ಜರ್ಮನ್ ಮೇಡ್ ಇಂಜಿನ್ ಐತಿ. ಇದು ಈಗ ಬರೋವೆಲ್ಲ ಕಮಿನ್ಸ್ ಇಂಜನ್ ಬರೋ ಅಂಥವು ಈಗ ಬೆಲ್ಲವು. ಫಸ್ಟ್ ಇದು 26 ಏನು ಬರಕತ್ತವು, ಎಲ್ಲ ಕಮಿನ್ಸ್ ಇಂಜನ್ ಬರತ್ತವ. ಟಾಟಾ ಇಂಜನ್, ಟಾಟಾ ಗಾಡಿಗೆ ಆ ಇಂಜನ್ ಐತಿ, ಅದೇ ಇದಕ್ಕೂ ಬರಕತ್ತೈತ್ರಿ ಈಗ ಸೇಮ್. ಫಸ್ಟಿಗೆ ಇದು ಜರ್ಮನ್ ಇಂಜನ್ ಚಲೋ ಐತಿ. ಇದಕ್ಕೆ ಟೈಮಿಂಗ್ ಮಾಲೆಲ್ಲ ಹೊಡ್ಯಕ್ಕೆ ಭಾರಿ ಗಾಡಿ. ಇದು ಮೈಲೇಜ್ ಹಂಗೆ ಬರ್ತೈತೆ ಗಾಡಿ. AC ಹಾಕಿ ಹೊಡೆದ್ರು 3 ಬರ್ತೈತೆ ಅಂತ ಮೈಲೇಜ್. ನಮ್ಮವೆಲ್ಲ 2.8 2.9 ಲಾಸ್ಟ್ ನನ್ನ ಗಾಡಿ. ನನ್ನ ಮಾಡಲ್ 22 ಮಾಡಲಿ ಗಾಡಿ ನಂದು. ಜಾಸ್ತಿ ಸ್ಪೀಡ್ ಹೊಡೆದ್ನಿ ಅಂದ್ರೆ 6 2 5 70 80 ಹೊಡೆದ್ರೆ ಕರೆಕ್ಟ್ 60 ಮೇಂಟೈನ್ ಮಾಡಿದ್ರೆ 3 ತನಕ ಬರ್ತೈತಿ. ಸೊ ಫೈನಲಾಗಿ ಗಾಡಿ ಲೋಡಿಗೆ ಹಾಕಿದ್ರಿ. ಗಾಡಿ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಇನ್ನೇನು ಒಂದು ತಾಸ್ನಾಗ ಲೋಡ್ ಆಗಿಬಿಡ್ತೈತಿ. ಅವರು ಆಮೇಲೆ ಏನು 4-5 ಮಂದಿ ಇದ್ದಾರೆ, ಜಲ್ದಿನ ಲೋಡ್ ಮಾಡಿಬಿಡ್ತಾರೆ ಅವೇನು. ಕ್ಯಾಬಿನ್ ತನಕ ಹೈಟ್ ಬರ್ಬೋದು ಇದು ಮೇಲೆ. ಲೋಡ್ ಗಿಡ ಎಲ್ಲ ಮಾಡ್ಕೊಂಡು ಸೀದಾ ಕಾಟಕ್ಕೆ ಹೋಗೋದು. ಕಾಟಕ್ಕೆ ಹೋಗಿ ಕಾಟ ಕರೆಕ್ಟ್ ಬಂತಂದು ಅವಾಗೆಲ್ಲ ತಾಡ್ಪಾಲ್ ಗಿಡಪಾಲ್ ಹಾಕ್ಕೊಂಡು ಬಿಲ್ ಗಿಲ್ ಇಸ್ಕೊಂಡು ಬಿಡುದ್ರಿ ಇಲ್ಲಿದ್ದ. ಸೊ ಫೈನಲಿ ಗಾಡಿ ಎಲ್ಲ ಲೋಡ್ ಆತ್ರಿ. ಗಾಡಿ ಲೋಡ್ ಮಾಡ್ಕೊಂಡು ಕಾಟ ಮಾಡಿಸಿ ತಾಡ್ಪಾಲ್ ಗಿಡಪಾಲ್ ಎಲ್ಲ ಹಾಕಿದೆ. ತಾಡ್ಪಾಲ್ ಎಲ್ಲ ಹಾಕಿ ಗಾಡಿ ನಿಂದಿರ್ಸೀನಿ. ಕಾಟ ಚೀಟಿ ಅವಂಗೆ ವಾಟ್ಸಪ್ ಮಾಡ್ಬೇಕಂತ ವಾಟ್ಸಪ್ ಮಾಡ್ತೀನಿ. ವಾಟ್ಸಪ್ ಮಾಡಿದ ಮೇಲೆ ಬಿಲ್ ಕೊಡ್ತಾನೆ. ಬಿಲ್ ಕೊಟ್ಟ ಮ್ಯಾಗ ಸೀದಾ ಇಲ್ಲಿಂದ ಬಿಟ್ಬಿಡೋದು. ಮತ್ತೇನೈತಿ ಕ್ಯಾಲಿಕ್ಯಾಟ್ ಕಡೆ ನಿಂದ್ರಲ್ಲ ಹೊಂಟು ಬಿಡೋದು ನೋಡ್ರಿ ನಾವು ಕೆಲಸಿನ. 3 ದಿನ ನಿಂದು ಸಾಕಾಗಿಬಿಟ್ಟೈತಿ ಈಗ. ಒಟ್ಟು ಹೋಗೋದು ಏನು ಎಲ್ಲಿ ನಿಂದಿರ್ಸೋಂಗಿಲ್ಲ. ಬಿಲ್ ತಾಡ್ಪಾಲ್ ಹಾಕಿ ನಿಂದಿರ್ಸೀನಿ. ತಾಡ್ಪಾಲೆಲ್ಲ ಹಾಕಿ ನಿಂದಿರ್ಸಿದ್ದು ಗಾಡಿ ಹಿಂಗೆ ಕಾಣಂತದ್ದು ನಮ್ಗೆ. ಅವನ ಮುಂದೆ ಲೋಡ್ ಮಾಡಿರಿ ಮತ್ತು ಇವತ್ತು ನೀವು ಮನೆ ಸಕ್ರೆನೂ ಮುಂದೆ ಲೋಡ್ ಆಗೈತಿ. ಇದು ನೋಡ್ರಿ ಮುಂದೆ ಲೋಡ್ ಆಗೈತಿ. ಗಾಡಿ ನೋಡಂಗಿಲ್ಲ ಹಿಂಗೆ ಆತಂದ್ರೆ. ಗಾಡಿ ಹಚ್ಚಾಗ ಜಾಗ ಇಲ್ಲಿರ್ತೈತೆ ನೋಡ್ರಿ. ಅಂಥ ಜಾಗದಾಗ ಹಚ್ಚಿ ಕಲ್ಲಿನ ಮ್ಯಾಗ ನಿಂತ್ಬಿಟ್ಟೈತಿ ಗಾಡಿ. ಇಲ್ಲಿ ಅಪ್ಪು ಹೊಸ ಟೈರು ಜೀವ ಮರ ಆಗ್ತೈತೆ ನಮ್ಮ ಕಲ್ಲಿನ ಮ್ಯಾಗ ಟೈರ್ ನಿಂತಂದ್ರೆ. ಇಂದ ಸೀದಾ ಬಿಟ್ಟಿದ್ದ ರಾತ್ರಿ 2 ಗಂಟೆಗೆ ಇಲ್ಲಿ ಕೇರಳ ಬಿಡಿಸಿಗೆ ಬಂದೆ. ಬರುತ್ತಲೇನೆ ಬೆಳಗ್ಗೆ 9 ಗಂಟೆಗೆ ಗಾಡಿ ತೊಗೊಂಡ್ರೆ. ಗಾಡಿ ತೊಗೊಂಡು ಇನ್ನೇನು ಲೋಡಿಂಗ್ ಪಾಯಿಂಟಿಗೆ ಹಚ್ಚುತ್ತೇನೆ. ಇನ್ನೊಂದು ಸ್ವಲ್ಪ ಉಳಿದೈತಿ. ಖಾಲಿ ಮಾಡಕತ್ತಾರೆ ಗಾಡಿನ ನೋಡ್ರಿ. ಖಾಲಿ ಬಂತು, ಖಾಲಿ ಅನ್ಲೋಡ್ ಆಯ್ತು. ಇದು ಕೇರಳ ಬಿಡಿಸಿಗೆ ಕ್ಯಾಲಿಕಟಿಂದ ಮುಂದೆ ಮಂಗಳೂರು ರೋಡಿಗೆ ಐತಿದೆ. ಇಲ್ಲಿ ದನಕ್ಕೆ ಫುಡ್ ರೆಡಿ ಆಕೈತಿ. ಇಲ್ಲಿ ಆಕಳಿಗೆ ತಿನ್ಸಕ್ಕೆ ಗೊಂಜಾಳ ಏನೇನೋ ಬರ್ತೈತಿ ಅವೆಲ್ಲ ತೊಗೊಂಡು ಅವಕ್ಕೆ ಘಾಟೆ ರೆಡಿ ಮಾಡ್ತಾರೆ. ಇಲ್ಲಿ ಏನು ಅನ್ಲೋಡ್ ಆಯ್ತು ಗಾಡಿ. ಇಲ್ಲಿಂದ ಸೀದಾ ಮಂಗಳೂರು MT ಹೋಗೋದ್ರಿ. ಈಗ ಈ ಟ್ರಿಪ್ ಇಲ್ಲಿಗೆ ಮುಕ್ತಾಯ ಆಯಿತು. ಸೊ ಹಿಂಗೆ ಮತ್ತಷ್ಟು ವೀಡಿಯೋಗೋಸ್ಕರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ರೀ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ. ಅಲ್ಲಿ ಮಟ್ಟ ಟಾಟಾ, ಬಾಯ್ ಬಾಯ್.